ಈ ಕಷ್ಟದಿಂದ ದೂರ ಮಾಡೋ ಹೇ ಪ್ರಭುವರ. ಯಾವ ಪಾಪಕ್ಕೆ ನನಗೆ ಶಿಕ್ಷೆಯೋ, ಕಷ್ಟದಿಂದ ದೂರ ಮಾಡೋಳೆ ಪ್ರಭುವರ. ಯಾವ ಪಾಪಕ್ಕೆ ನನಗೆ ಶಿಕ್ಷೆಯೋ, ಆಧಾರ ನೀನೆಂದು ನಾನು ನಂಬಿದೆ. ಕಷ್ಟದಿಂದ ದೂರ ಮಾಡೋಳೆ ಪ್ರಭುವರ. ಹೇ ಪ್ರಭುವರ, ಹೇ ಪ್ರಭುವರ. ಗುರುದೇವ, ನಿನ್ನ ನಂಬಿ ನಾನು ಬಂದೆ ಜ್ಯೋತಿಲಿಂಗನೇ, ಮರೆಯಾಗಿ ಎಲ್ಲಿರುವೆ ಪ್ರಭುವರ. ನಿನ್ನ ನಂಬಿ ನಾನು ಬಂದೆ ಜ್ಯೋತಿಲಿಂಗನೇ, ಮರೆಯಾಗಿ ಎಲ್ಲಿರುವೆ ಪ್ರಭುವರ. ಯಾವ ತಪ್ಪಿಗೆ ನನಗೆ ಶಿಕ್ಷೆಯೋ, ಗುರುದೇವ. ಯಾವ ತಪ್ಪಿಗೆ ನನಗೆ ಶಿಕ್ಷೆಯೋ, ಪರಂಜ್ಯೋತಿ ಬೇಗ ಬಾರೆಯ, ಬೇಗ ಬಾರೆಯ, ನೀ ಬೇಗ ಬಾರೆಯ. ಆಧಾರ ನೀನೆಂದು ನಾನು ನಂಬಿದೆ. ಕಷ್ಟದಿಂದ ದೂರ ಮಾಡೋ ಹೇ ಪ್ರಭುವರ. ಹೇ ಪ್ರಭುವರ, ಹೇ ಪ್ರಭುವರ. ಗುರುದೇವ, ನಿನ್ನ ನಾಮ ಜಪಿಸಿ ನಾನು ಕುಳಿತೆ ದೇವನೇ, ಬೇಗ ಬಂದು ಅರಸು ನೀ ಪರಂಜ್ಯೋತಿಯೇ. ನಿನ್ನ ನಾಮ ಜಪಿಸಿ ನಾನು ಕುಳಿತೆ ದೇವನೇ, ಬೇಗ ಬಂದು ಅರಸು ನೀ ಪರಂಜ್ಯೋತಿಯೇ. ಯಾವ ತಪ್ಪಿಗೆ ನನಗೆ ಶಿಕ್ಷೆಯೋ, ಯಾವ ತಪ್ಪಿಗೆ ನನಗೆ ಶಿಕ್ಷೆಯೋ, ಪರಂಜ್ಯೋತಿ ಬೇಗ ಬಾರೆಯ, ಬೇಗ ಬಾರೆಯ, ಬೇಗ ಬಾರೆಯ. ಆಧಾರ ನೀನೆಂದು ನಾನು ನಂಬಿದೆ. ಕಷ್ಟದಿಂದ ದೂರ ಮಾಡೋ ಹೇ ಪ್ರಭುವರ. ಯಾವ ಪಾಪಕ್ಕೆ ನನಗೆ ಶಿಕ್ಷೆಯೋ. ಹಾ ಗುರುದೇವ, ಹೇ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಅಗ್ರಜ, ಸಹೋದರ, ನಾನು ಎಂತ ಪವಾಡವನ್ನು ಹೂಡಿರುವನು, ಆ ಪವಾಡದಲ್ಲಿ ಖಂಡಿತ ಗೆದ್ದು ಬರಲಾರನು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಅಯ್ಯ ಪಾಂಚಾಳರಿ, ಒಂದಲ್ಲ ಎರಡಲ್ಲ 3 ಪಾವಾಡಗಳನ್ನು ಗೆದ್ದು ಮುಗಿಸಿದ್ದಾಯಿತು. ಹೀಗಾದರೂ ನಾವು ಭಿಕ್ಷೆ ರೂಪದಲ್ಲಿ ಕೇಳಿರುವ ಹೈದಾನಗಳನ್ನು ಮಾಡಿಸಿಕೊಡಿ, ನಿಮಗೆ ಪುಣ್ಯ ಬರುವುದು. ಅಣ್ಣ, ಸಹೋದರ, ನೀವು ಪಾವಡಗಳನ್ನು ಹೂಡಿರುವುದು ಸರಿಯಿಲ್ಲ. ನಾನು ಒಂದು ಪಾವಡವನ್ನು ಹೂಡುವೆನು. ನಮ್ಮ ಹೊಲದಲ್ಲಿ ಕೊಪ್ಪರಿಗಳಿವೆ. ಆ ಕೊಪ್ಪರಿಕೆಯಲ್ಲಿ ಎಣ್ಣೆಯನ್ನು ಸುರಿದು ನಿನ್ನನ್ನು ಅದರೊಳಗಡೆ ನಿನ್ನನ್ನು ಇನ್ನೊಂದು ಕೊಪ್ಪರಿಕೆಯನ್ನು ಮುಚ್ಚುವೆವು. ಇದರಲ್ಲಿ ನೀನು ಗೆದ್ದು ಬಂದರೆ ನೀನು ಕೇಳಿದ ಹಣವನ್ನು ಕಬ್ಬಿಣದ ಪಡಿ ಭಿಕ್ಷೆಯನ್ನು ಕೊಡುವೆವು. ಇದಕ್ಕೆ ನೀನು ಒಪ್ಪಿಯೋ ಇಲ್ಲವೋ? ಅಯ್ಯ ಪಾಂಚಾಳರಿ, ನಿಮಗೆ ಎಷ್ಟು ವಿವೇಕ ಹೇಳಿದಾಗ್ಯೂ ನೀವು ಕೇಳುವಂತಿಲ್ಲ. ನಿರೂಪಿಸಿ ನಿಮ್ಮ ಪವಾಡವನ್ನು, ನಾವು ಸಿದ್ಧರಿದ್ದೇವೆ. ವೀರಸುರರೇ, ಪವಾಡವನ್ನು ಬೇಗ ಸಿದ್ಧಪಡಿಸಿ. ಗುರುದೇವ, ದುರುಳನವನ ಕೊಕ್ಕು ಮುರಿಯಿರೆ, ನೋಕಿ ಬಾಗಿಗೆ ದುರುಳನವನ ಕೊಕ್ಕು ಮುರಿಯಿರೆ. ಗುರುದೇವ, ದುರುಳನವನ ಕೊಕ್ಕು ಮುರಿಯಿರೆ. ಹುಟ್ಟ ಸೌದ ತರಿ
ಈತನನ್ನು ಕೊಪ್ಪರಿಗೊಳ್ಳಕ್ಕೆ ಹಾಕಿ ಎಣ್ಣೆಯನ್ನು ಕಾಯಿಸಿ ಇನ್ನೊಂದು ಕೊಪ್ಪರಿಕೆಯನ್ನು ಮುಚ್ಚಿ ತಳ್ಳಿ ಬಂದೆ. ಹಾ ಗುರುದೇವ, ಇದೇನೋ ಈ ಮಾಯೆ ದೇವ, ಇದೇನೋ ಈ ತಾಪ, ಇದೇನೋ ಈ ಮಾಯೆ ದೇವ, ಇದೇನೋ ಈ ತಾಪ, ವಿಧಿಯೇ ವಿಧಿಯೇ ಕಾದೆಣ್ಣೆ ಕೊಪ್ರಿಕೆಯಲ್ಲೇ ಶಿವನೇ ಹಾಕುವರಲ್ಲೋ ತಂದೆ. ಗುರುದೇವಾ, ಕಾದೆಣ್ಣೆ ಕೊಪ್ರಿಕೆಯಲ್ಲೇ ಶಿವನೇ ಹಾಕುವರಲ್ಲೋ ತಂದೆ. ಬಂದೆನ್ನನೇ ಕಾಯೋ ದೇವ, ಬಂಧನವ ಬಿಡಿಸು. ಬಂದೆನ್ನನೇ ಕಾಯೋ ದೇವ, ಬಂಧನವ ಬಿಡಿಸು. ಇದೇನೋ ಈ ಮಾಯೆ ದೇವ, ಇದೇನೋ ಈ ತಾಪ, ವಿಧಿಯೇ ವಿಧಿಯೇ. ಗುರುದೇವ, ಈ ಊರಿ ಬಾಧೆಯನು ಶಿವನೇ ನಾ ತಾಳಲಾರೆನು. ಈ ಊರಿ ಬಾಧೆಯನು ಶಿವನೇ ನಾ ತಾಳಲಾರೆನು. ಬಂದೆನ್ನನೇ ಕಾಯೋ ದೇವ, ಬಂಧನವ ಬಿಡಿಸು. ಬಂದೆನ್ನನೇ ಕಾಯೋ ದೇವ, ಬಂಧನವ ಬಿಡಿಸು. ಇದೇನೋ ಈ ಮಾಯೆ ದೇವ, ಇದೇನೋ ಈ ತಾಪ, ವಿಧಿಯೇ ವಿಧಿಯೇ. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಅಣ್ಣ ನೋಡಿದೆಯಾ, ನಾನು ನಿರ್ಮಿಸಿದ ಪಾವಡದಲ್ಲಿ ಆತನು ಬರಲು ಸಾಧ್ಯವೇ ಇಲ್ಲ. ಬರಲಿ ಬರಲಿ, ಆತನಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಹಲೋ ಪರದೇಶಿ, ಪರದೇಶಿಯ ಊಡುವೆ ಪವಾಡವ, ಹಾ ಗುರುದೇವ, ಪರದೇಶಿಯ ಊಡುವೆ ಪವಾಡವ, ಬಲು ಗರ್ವದಿ ಮೆರೆಯುವ ನಿನ್ನನು ನಾ, ಬಲು ಗರ್ವದಿ ಮೆರೆಯುವ ನಿನ್ನನು ನಾ, ಪರದೇಶಿಯ ಊಡುವೆ ಪವಾಡವ, ನಮ್ಮ ಪವಾಡವ, ನಮ್ಮ ಪವಾಡವ. ಸಡಗರದಿಂದಲೇ ಕಳಿಸುವೆ ನಿನ್ನನು. ಹಲೋ ಪರದೇಶಿ, ಸಡಗರದಿಂದಲೇ ಕಳಿಸುವೆ ನಿನ್ನ, ಯಮಪುರಿಯನ್ನು ಸೇರುವ ಬರದೆ. ಹಲೋ ಪರದೇಶಿ, ಯಮಪುರಿಯನ್ನು ಸೇರುವ ಬರದೆ, ಹೊಕ್ಕಿನ ಬಳಗಳ ತೊಳಸಿ ಕಾಲಿಗೆ. ಹಲೋ ಪರದೇಶಿ, ಹೊಕ್ಕಿನ ಬಳಗಳ ತೊಳಸಿ ಕಾಲಿಗೆ, ಕಾಳಿಯ ನಳಿಯ ನೀನು ನೋಡುವ ಕಾಳಿಯ ನ್ಯಾಯಕ್ಕೆ ನೀನು, ಪರದೇಶಿಯ ಪವಾಡವ, ನಮ್ಮ ಪವಾಡವ, ನಮ್ಮ ಪವಾಡವ. ಹಲೋ ಕಾಡು ಪರದೇಶಿ, ನಮ್ಮ ಅಣ್ಣಂದಿರು ನೇಮಿಸಿದ ಪವಾಡವಲ್ಲ, ನಾನೊಂದು ಪವಾಡವನ್ನು ನೇಮಿಸುವೆನು. ನಮ್ಮ ಗ್ರಾಮ ದೇವತೆಯಾದ ಕಾಳಿಕಾ ದೇವಾಲಯವಿದೆ. ನಮ್ಮ ಹಳೆಯ ಕಾಲದ ಉಕ್ಕಿನ ಒಳೆಗಳಲ್ಲಿವೆ.
ಆ ಬಳೆಗಳನ್ನು ನಿನ್ನ ಕಾಲಿಗೆ ತೊಡಿಸಿ ಆಹಾ, ಗುರುದೇವ. ಬಾಯಿಗೆ ಭದ್ರವಾಗಿ ಬೀಗವನ್ನು ಹಾಕಿಕೊಂಡು ಬರುತ್ತೇವೆ. ಆ ಪವಾಡದಲ್ಲಿ ನೀನು ಗೆದ್ದು ಬಂದರೆ ನೀನು ಕೇಳಿದಷ್ಟೇನು ಮತ್ತಷ್ಟು ಕೊಡುವೆ, ಮತ್ತೇನು ಹೇಳುವೆ? ಒಲೆ ಸಹೋದರ ಹೇ ಪಾಂಚಾಳರಿ, ಐಶ್ವರ್ಯ ಮದದಿಂದ ಮದೋನ್ಮತ್ತರಾಗಿ ಮೆರೆಯುತ್ತಿರುವ ನೀವು ಇನ್ನು ಮುಂದೆ ಹಾಳಾಗಿ ಹೋಗುವುದಲ್ಲದೆ ಬಹು ಕಷ್ಟದಿಂದ ಜೀವನ ಸಾಗಿಸಬೇಕಾವು. ಆದ್ದರಿಂದ ನನ್ನನ್ನು ಹಿಂಸಿಸದೆ ನಾವು ಕೇಳಿರುವ ಆಯುಧಗಳನ್ನು ಮಾಡಿಸಿಕೊಡಿ. ಎಲ್ಲ ಇದ್ದೀರಾ ಸುರರೇ? ಆ ಪ್ರಭು ಎಲ್ಲ ಇದ್ದೀರಾ ಸುರರೇ? ನಾವು ನೇಮಿಸಿದ ಪಾವಡು ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಈತನನ್ನು ಸೆಳೆದುಕೊಂಡು ಹೋಗಿ ಇನ್ನು ಈತನ ಕತೆ ಅದು ಗುರುದೇವ, ಗುರುದೇವ, ಕಾಳಿಂಗನ ಗವಿಯಿಂದ ತಂದು ಕಾಳಿಯಾಲಯಕ್ಕೆ ನೂಕಿದೆಯಾ ಎಂದು ತಾಳಲಾರೆನು ಗುರುವೇ ಈ ಪರಿಯನ್ನುವ ಧರ್ಮ ಗುರುವೇ ಪರಂಜ್ಯೋತಿ. ಗುರುದೇವ, ತಾಳಲಾರೆನು ನಾ ಈ ಪರಿಯ ವೇದನೆಯ. ತಾಳಲಾರೆನು ನಾ ಈ ಪರಿಯ ವೇದನೆಯ, ಸಹಿಸಲಾರೆನು ಈ ಪರಿಯ ಸಂಕಟವ. ದಾರಿ ಕಾಣದೆ ಎಂದು ನಾ ಬಂದೆ ಮನನೊಂದು. ಗುರುದೇವ, ದಾರಿ ಕಾಣದೆ ಎಂದು ನಾ ಬಂದೆ ಮನನೊಂದು. ಹೇತಕಿ ಪರಿಯ ಕಷ್ಟಕ್ಕೆನ್ನಲು ನೀನು. ಗುರುದೇವ, ಹೇತಕಿ ಪರಿಯ ಕಷ್ಟಕ್ಕೆನ್ನಲು ನೀನು. ಗುರಿ ಮಾಡಿ
ಏನು? ನಾನು ಬಹುದಿನಗಳಿಂದ ಅನ್ನ ಆಹಾರವಿಲ್ಲದೆ ಕಾಲವನ್ನು ಕಳೆಯುತ್ತೇನೆ. ನೀನು ಸರಿಯ ಸಮಯಕ್ಕೆ ಬಂದಿರುವೆ. ನನ್ನ ದೇಹವನ್ನು ವಿಶಾಲವಾಡಿ ಮಾಡಿಕೊಂಡು ನಿನ್ನನ್ನು ಭಕ್ಷಿಸುವೆನು. ನನ್ನ ಭಕ್ತಾದಿಗಳು ನಿನ್ನನ್ನು ನನಗೆ ಅರ್ಪಿಸರು. ಅಲ್ಲದೆ ಇಲ್ಲಿ ಬಂದವರು ಮರಳಿ ಹೋಗಲಿಲ್ಲ. ನಿನಗೆ ಏನು ಬರಬೇಕು ಅದನ್ನು ಕೇಳಿಕೊ. ಈಗ ನಿನ್ನನ್ನು ಮುಗಿಸುವೆನು. ಲೇ ಕಾಳಿ, ನಾವು ಯಾರೆಂಬುದನ್ನರಿಯದಿ ಬಾಯಿಗೆ ಬಂದ ಹಾಗೆ ಹೊರಡುತ್ತಿರುವೆಯಾ? ನಿನಗೆ ಎಲ್ಲಿಂದ ಬರಬೇಕು ನಯಾವಿನಯದ ನುಡಿಗಳು? ನೀನು ಮೊದಲೇ ರಾಕ್ಷಸಿಯಲ್ಲವೇ? ನಿನ್ನನ್ನು ಪೂಜಿಸುವ ಭಕ್ತರು ದಯ ಇಲ್ಲದ ಕಟಕರು. ನಮಗೆ ಈ ರೀತಿ ನುಡಿಯುತ್ತಿರುವೆ ಎಂದ ಮೇಲೆ ಇನ್ನು ಮಾನವರ ಗತಿ ಏನು? ನಾನು ಕೊಡುವ ಈ ಉರಿಸಿಂಗಿ ಕೊಡಪಟ್ಟನ್ನು ಸಹಿಸಿಕೋ. ನಾನು ಯಾರೆಂಬುದರಲ್ಲಿ ಮಾತನಾಡಿ ನನ್ನ ಅಪರಾಧ ನಿಮ್ಮ ಪಾದದಲ್ಲಿ ದಾಸಿಯಾಗಿದ್ದೆವು. ನನಗೆ ಅರ್ಪಿಸುವುದು. ಹೇ ಕಾಳಿ, ಈ ನಿನ್ನ ಶಕ್ತಿಯಿಂದಲೇ ನಿನ್ನ ಭಕ್ತರಿಗೆ ದುರಂಕಾರ ಭಾವ ಹೆಚ್ಚಿದೆ. ಆದ್ದರಿಂದಲೇ ನನ್ನ ಕಾಲಿಗೆ ಉಕ್ಕಿನ ಬಳೆಗಳನ್ನು ತೊಡಿಸಿ ನಿನ್ನಲ್ಲಿ ಬಿಟ್ಟು ಹೋದರು. ಈಗ ನೀನು ನಾನು ಹೇಳಿದಂತೆ ಕುಂದೂರು ಬೆಟ್ಟದಲ್ಲಿ ವಾಸ ಮಾಡಿಕೊಳ್ಳಿ. ನಿನಗೆ ಬೇಕಾದ ಸಿದ್ಧತೆಯನ್ನು ಕರುಣಿಸುತ್ತೇವೆ. ಧನ್ಯಳಾದಿ ಪರಮಾತ್ಮ. ಹೇ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಸಹೋದರ, ಕೈ ಚಳಕವನ್ನು ನಿನ್ನೆ ಓದವನು ಬದುಕಿದ್ದರೆ ಪುನಃ ಬರದೇ ಇರುತ್ತಿದ್ದಾನೆ. ಜೈ ಧರ್ಮಗುರು ಪರಂಜ್ಯೋತಿ. ಅಯ್ಯ ಪಾಂಚಾಳರಿ, ಈಗಲಾದರೂ ನಾನು ಭಿಕ್ಷೆ ರೂಪದಲ್ಲಿ ಕೇಳಿರುವ ಆಯುಧಾನಗಳನ್ನು ಮಾಡಿಸಿಕೊಡಿ. ಎಲ್ಲ ಪರದೇಶಿ ಭಿಕ್ಷಿಕ ಏನು ಹೇಳುತ್ತೇವೆ? ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ ಸೈಸಯ್ಯ, ಕುಡಿಯೊಳಗಿರುವ ಧಿಕ್ಕಾರ ಧಿಕ್ಕಾರವನ ಸೈಸಯ್ಯ, ಉಬ್ಬುಬ್ಬಿ ಮೆರವ ತಗ್ಗಿಸಿ ಮೆರವ ಎಲ್ಲ ಪರದೇಶಿ ಭಿಕ್ಷಿಕ, ಎಲ್ಲ ಸೇವಕರಾದ ಧೀರಾಸುರರೇ, ಈ ಪರದೇಶಿ ಜಂಗಮನನ್ನು ಸೆಳೆದುಕೊಂಡು ಹೋಗಿ ಊರು ಮುಂದಿರುವ ರಣಗಂಬಕ್ಕೆ ಬೆಗೆದು ನಿಮ್ಮ ಇಷ್ಟ ಬಂದಂತೆ ಹಿಂಸಪಡಿಸಿ ಸೆಳೆದು ತನ್ನಿ. ಅಷ್ಟರಲ್ಲಿ ನಮ್ಮ 777 ಕುಲುಮೆಯಿಂದ ಕಾಯಿಸಿರುವ ಪಂಚಲಾಗದ ಗಟ್ಟಿಯ ಮೇಲೆ ಈತನನ್ನು ಕೂರಿಸಿ ಬಿಡೋಣ. ಇದೇ ನನ್ನ ಕಡೆಯ ನಿರ್ಧಾರ. ಹಾ ಗುರುದೇವ. ಪರಂಜ್ಯೋತಿ 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 ನಿಮ್ಮನು ಜಗಿಸುತ್ತ ಬದಲಲಿ. ಗುರುದೇವ, ಪರಂಜ್ಯೋತಿ ನಿಮ್ಮನು ಜಗಿಸುತ್ತ ಬದಲಲಿ. ನಿಂಬಯ ಸ್ವರೂಪವದರು ನಿಶ್ಚಯದಲ್ಲಿ. ಗುರುದೇವ, ದುರಾತ್ಮರಾದ ಪಾಂಚಾಳರು ಭಿಕ್ಷೆಗೆಂದು ಬಂದಿರುವ ನನಗೆ ಇಂಥ ಭಯಂಕರವಾದ ಪಾವಾಡವನ್ನು ಕೊಟ್ಟು ಹಿಂಸಿಸುತ್ತಿರುವರು. ಹಿಂದೆ ನೋಡಿದರೆ ಕಾಳಿಂಗದ ಗವಿಯಲ್ಲಿ ಕೂಡಿಟ್ಟು ಅಂದ ಆಹಾರಗಳಿಲ್ಲದೆ 12 ವರ್ಷ ಅಲೆತಿದೆ. ಈಗ ನೋಡಿದರೆ ನನ್ನನ್ನು ಈ ಪಾಂಚಾಳರಲ್ಲಿ ಕಳಿಸಿಬಿಟ್ಟು ಈ ಹಿಂಸೆಯನ್ನು ನೋಡುತ್ತಾ ಮೌನದಿಂದ ಕುಳಿತಿರೆ. ಗುರುದೇವ, ಮೌನದಿಂದ ಕುಳಿತಿರೆಯ ನಾನು ಅಂತ ನಿರ್ಭಾಗ್ಯದೆ.
ಸತ್ಯಕ್ಕೆ ಮೆಚ್ಚಿದೆ ನಿನ್ನಯ ಸತ್ಯಕ್ಕೆ ಸಚ್ಚರಿತದೆ ಬಿಡು ನೀ ಮೌನವ ನಿನ್ನ ಕೀರ್ತಿಯು ಅಚಂದ್ರಾರ್ಥಕವಾಗಿ ಉಳಿಯಲಿ ಕಂದ ಸಿದ್ದಪ್ಪಯ್ಯ ನಿನ್ನ ಮಹಿಮೆಯು ಈ ಸ್ಥಿರವಾಗಿ ಉಳಿಯಲಿ ಈ ಧರೆಯೊಳ್ ನಿನ್ನ ಮಹಿಮೆಯು ಸ್ಥಿರವಾಗಿ ಉಳಿಯಲಿ ಈ ಧರೆಯೊಳ್ ಫಲಹಾರವನ್ನು ಸ್ವೀಕರಿಸಿ ಧನ್ಯನಾಗು ಮಗನೇ 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 ಸಿದ್ದಪ್ಪಯ್ಯ ಧಕ್ಕಿಸಬೇಡ ಮೇಲೆ ಕೇಳು ನೀನು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ ನಿನ್ನ ಶ್ರೇಯೋಭಿವೃದ್ಧಿಗಾಗಿ ಈ ರೀತಿಯಾಗುವುದಲ್ಲದೆ ಮುಂದೆ ಇವರೆಲ್ಲರೂ ನಮಗೆ ಮಠ ಮನೆಗಳನ್ನು ಕಟ್ಟಿಕೊಂಡು ಬಾಳುವರು ಇದೋ ತೆಗೆದುಕೋ ಈ ಫಲಹಾರವನ್ನು ಸ್ವೀಕರಿಸು ಫಲಹಾರವನ್ನು ಸ್ವೀಕರಿಸು ಹೇಳು ಮಗನೇ ಹೇಳು ನಿನಗೆ ಶುಭವಾಗಲಿ ಹೇಳು ನಿನಗೆ ಶುಭವಾಗಲಿ ಮೇಲಕ್ಕೆ ಹೇಳು ನಮ್ಮ ಧರ್ಮಗುರುವಾದ ಪರಂಜ್ಯೋತಿಯವರು ನನ್ನೊಡನೆ ಮಾತನಾಡಿ ಇದರ ಬೇಡವೆಂದು ಆಶೀರ್ವಾದ ಮಾಡಿ ಫಲಹಾರವನ್ನು ಸೇವಿಸೆಂದು ಹೇಳಿದಿರಲ್ಲ ಎಲ್ಲಿ ಎಲ್ಲಿ ನಮ್ಮ ಗುರುವೆಲ್ಲಿ ಎಲ್ಲಿಯೂ ಕಾಣುತ್ತಲೇ ಇಲ್ಲವಲ್ಲ. ಅಯ್ಯೋ ಧರ್ಮಗುರುವೇ, ನಿಮ್ಮನ್ನು ನೋಡಬೇಕೆಂಬ ಆಸೆಯು ನನ್ನಲ್ಲಿ ವ್ಯಾಪಿಸಿಕೊಂಡಿರುವುದು. ನಿಮ್ಮ ದರ್ಶನವನ್ನು ತೋರದೆ ಹೊರಟು ಹೋದಿರ ಸ್ವಾಮಿ, ಹೊರಟು ಹೋದಿರ. ನಾದು ಅತ್ತ ನಿರ್ಭಾಗ್ಯನೇ. ಈ ಕಟುಕಗೇರಿ ಪಾಂಚಾಳಗೇರಿಯ ಕರ್ಮಿಗಳು ನಾನು ಭಿಕ್ಷೆ ರೂಪದಲ್ಲಿ ಬೇಡಿರುವ ಆಯುಧಾನಗಳನ್ನು ಮಾಡಿಸಿಕೊಡದೆ ಆಗಲೇ ಇನ್ನೊಂದು ಪಾವಾಡವನ್ನು ನಿರ್ಮಿಸಿರುವರು. ಅವರು ನನಗೆ ಕಬ್ಬಿಣದ ಭಿಕ್ಷೆಯನ್ನು ಕೊಡದೆ ಹೋದರೆ ನಾನು ನಿಮ್ಮಲ್ಲಿಗೆ ಬಂದು ಬಿಡುತ್ತೇನೆ ಗುರುದೇವ, ಬಂದು ಬಿಡುತ್ತೇನೆ. ಇದು ನನ್ನ ಕಡೆಯ ನಿರ್ಧಾರ. ಎಲ್ಲ ಸೇವಕರಾದ ಧೀರಾಸುರರೇ, 777 ಕುಲುಮೆದಿಂದ ಕಾಯಿಸಿರುವ ಪಂಚಲಾಗದ ಗಟ್ಟಿಯನ್ನು ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಆ ಪರದೇಶಿ ಜಂಗಮನನ್ನು ಎಲ್ಲಿದರೂ ಸೆಳೆದುಕೊಂಡು ಬನ್ನಿ, ಕಾದುಗಟ್ಟಿಯ ಮೇಲೆ ಕೂರಿಸೋಣ. ಚೆನ್ನಾಜಮ್ಮ, ತಂದೆ ರಾಜಪ್ಪಾಜಿ, ದೊಡ್ಡಮ್ಮ ತಾಯಿ, ನಾನು ಖಂಡಿತವಾಗಿ ಪಾವಾಡದಲ್ಲಿ ಉಳಿಯಲಾರೆ. ನಮ್ಮನ್ನು ಕಾಪಾಡುವ ಭಾರವು ನಿಮ್ಮೆಲ್ಲರದ್ದು ತಾಯೇ, ನಿಮ್ಮೆಲ್ಲರದ್ದು. ನನ್ನ ಕಣ್ಣೀರ ನೀ ನೋಡೆಯ ದೇವ ಬರಲಾರೆಯ, ನೀ ನೋಡೆಯ ಗುರುದೇವ ಬರಲಾರೆಯ. ಕಾದಗಟ್ಟಿಯ ಮೇಲೆ ತೋರಯ್ಯ ನನಗೆ, ಕಾದಗಟ್ಟಿಯ ಮೇಲೆ ತೋರಯ್ಯ ನನಗೆ.
ನಮಸ್ಕರಿಸಬೇಕು. ಕಂದ ಸಿದ್ದಪ್ಪಯ್ಯ, ನಾವು ಅಪ್ಪಣೆ ಮಾಡಿದ ನಗಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆಯಾ? ಗುರುದೇವ ಗುರುದೇವ, ಹಲಗೂರು 7 ಮಂದಿ ದಣಿಗಳಿಂದ ನನಗಾಗಿರೋ ಹಿಂಸೆಯನ್ನು ಅರಿವು ಮಾಡಿಕೊಂಡು ಪುನಃ ನನ್ನನ್ನು ಕೇಳುತ್ತಿರುವರ ಗುರುದೇವ. ಮಗನೇ, ಚಿಂತಿಸಬೇಡ. ನಿನ್ನ ಕೀರ್ತಿಯು ಈ ಧರೆಯಲ್ಲಿ ಉಳಿಯುವುದು ಅಷ್ಟೇ ಇರುವುದು. ನೀನೀಗಲೇ ಕುಂದೂರು ಬೆಟ್ಟಕ್ಕೆ ಹೋಗಿ ಅಲ್ಲಿಯ ದುರ್ಗಿಯರನ್ನು ಅವರ ಹೆಸರು ಹಿಡಿದು ಚಂಡಿ, ಕಾಳಿ, ಉರುಕಾಳಿ, ವ್ಯಾಲದಮ್ಮ, ಕರಿಯ ದುರ್ಗಿ, ಹಿರಿಯ ಮಾರಿ, ನೀವುಗಳೆಲ್ಲರೂ ಹಲಗೂರು ಪಾಂಚಾಳಗೇರಿಗೆ ಹೋಗಿ ಅವರ ಗರ್ವದಿಂದ ಮೆರೆಯುತ್ತಿರುವ ಅವರೆಲ್ಲರನ್ನು ಮಣ್ಣು ಪಾಲು ಮಾಡಬೇಕೆಂದು ನಮ್ಮ ಹಾದಿ ಪರಂಜ್ಯೋತಿಯವರು ಅಪ್ಪಣೆ ಮಾಡಿರುವರೆಂದು ತಿಳಿಸಿ ಬಾ ಮಗನೇ. ನಿನಗೆ ಶುಭವಾಗಲಿ. ಗುರುದೇವ, ತಮ್ಮ ಅಪ್ಪಣೆಯಂತೆ ಹೋಗುವೆನು. ನಿನಗೆ ಶುಭವಾಗಲಿ, ಹೋಗಿ ಬಾ. ಆಗಲಿ ಗುರುದೇವ. ಚಂಡಿ, ಚಾಮುಂಡಿ, ಹುರಿಕಾಳಿ, ಬ್ಯಾಲದಮ್ಮ, ಬಿಸಿಲುಮಾರಿ, ಕರಿಯದುರ್ಗಿ, ವನ್ನಾದೇವಿ, ತಿಬ್ಬಾದೇವಿ, ನೀವೆಲ್ಲರೂ ಬಂದು ಪ್ರತ್ಯಕ್ಷರಾಗಿ ನಿಲ್ಲಬೇಕು. ಎಲೆ ದುರ್ಗಿಯರಿ, ಭೂಮಿಗೆ ಹಿರಿಯರಾದಂತಹ ನಮ್ಮ ಧರ್ಮಗುರು ಪರಂಜ್ಯೋತಿಯವರು ಹಲಗೂರು ಪಾಂಚಾಳಗೇರಿಗೆ ಹೋಗಿ ಅವರ ಐಶ್ವರ್ಯವನ್ನು ಮತ್ತು ಅವರ ದುರಂಕಾರಗಳನ್ನು ಮಣ್ಣು ಪಾಲು ಮಾಡಿ ಬರಬೇಕೆಂದು ನಮ್ಮ ಗುರುವಿನ ಅಪ್ಪಣೆಯಾಗಿರುವುದು. ನೀವೀಗಲೇ ಹೊರಡಿ. ಆಗಲೇ ಹೊರಡಿ. ಬ್ಯಾಲೋಜಿ, ರತ್ನೋಜಿ, ಅವಳೋಜಿ, ವೀರಾಸುರರೇ, ಆ ಜಂಗಮನು ನಮ್ಮ ಊರಿಗೆ ಬಂದು ಹೋದ ಮೇಲೆ ಕಷ್ಟ ನಷ್ಟವೇ ತೋರುತ್ತಿರುವುದು. ಅಲ್ಲದೆ ಪ್ರತಿನಿತ್ಯವೂ ಮರಣವೆಂದರೆ ನಾವು ಮಾಡುವುದು ಏನು? ಹೌದು, ನಮ್ಮ ಹಿಂದಿನ ಕಾಲದಿಂದಲೂ ಕೂಡಿಟ್ಟಿದ್ದ ಚಿನ್ನಾಭರಣಗಳೆಲ್ಲೂ ಬೆಂಚುಕಲ್ಲಾಗಿರುವುದಲ್ಲ. ಮುಂದೇನು ಮಾಡುವುದು ಬಿಟ್ಟೋಜಿ? ಹೌದು ರಜ, ಮೊನ್ನೆ ತಾನೇ ನಮ್ಮ ಊರಿಗೆ ಪಥ್ಯವನ್ನು ಕೊಡೋಣವೆಂದರೆ ದವಸ ಧಾನ್ಯಗಳೆಲ್ಲ ಕಳೆದುಬಹುದು. ಈಗ ಏನು ಮಾಡುವುದು? ನಡೆಯಿರಿ, ಎಲ್ಲರೂ ಹೋಗಿ ಶಾಸ್ತ್ರವನ್ನು ಕೇಳೋಣ. ಹಾಗೆ ಆಗಲಿ. ಕಂದ ಸಿದ್ದಪ್ಪಯ್ಯ, ಗುರುದೇವ ಎಲ್ಲಿ ನಗಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆಯಾ? ಗುರುದೇವ, ತಮಗೆ ಎಲ್ಲವೂ ತಿಳಿದೇ ಇದೆ. ಸಿದ್ದಪ್ಪಯ್ಯ, ನಿನ್ನ ಮಹಿಮೆಯು ಈ ಜಗತ್ತಿಗೆ ಪ್ರಸಿದ್ಧವಾಗಲು ಮತ್ತಷ್ಟೇ ಅವಕಾಶವಿರುವುದು. ನೀನೀಗಲೇ ಹಲಗೂರು ಪಾಂಚಾಳಗೇರಿಯಲ್ಲಿ ವೇಷವನ್ನು ಮರೆಸಿಕೊಂಡು ಶಾಸ್ತ್ರವನ್ನು ಹೇಳುವ ನೋಪಾದಿಯಲ್ಲಿ ಮುಂದಿನ ಆಧಾರಗಳನ್ನು ಕಲ್ಪಿಸಿಕೊಂಡು ಬಾ. ನಿನಗೆ ಶುಭವಾಗಲಿ. ಹಾಗೆ ಆಗಲಿ ಗುರುದೇವ. ನಿನಗೆ ಶುಭವಾಗಲಿ, ಹೋಗಿ ಬಾ. ಕಣಿ ಕಣಿ ಹೇಳ್ತೀನ್ರವ್ವ, ಕಣಿ ಹಿಂದೆ ಆಗಿರೋದು ಮುಂದೆ ಆಗೋದು ಕಣಿ ಹೇಳ್ತೀನವ್ವ, ಕಣಿ. ಅಮ್ಮ, ನಮ್ಮ ಬದುಕಿನ ಸಿದ್ಧಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವುದು. ನಿಮ್ಮನ್ನು ನೋಡುತ್ತಿದ್ದರೆ ತಿಳಿಯುತ್ತಿರುವುದು. ನಿಮ್ಮ ನಾಮಾಂಕಿತವನ್ನು ಹೇಳುವಿರ ನನಗೆ? ಅಮ್ಮ, ನಮ್ಮ ನಾಮಾಂಕಿತ ಬೆಟ್ಟೋಜಿ, ಮುತ್ತೋಜಿ, ಬ್ಯಾಲೋಜಿ, ವೀರಾಸುರರೆಂದು ಕರೆಯುತ್ತಿರುವಮ್ಮ. ಅಯ್ಯ, ಹಿಂದೆ ಒಬ್ಬ ಜಂಗುಮರು ಕಬ್ಬಿಣದ ಭಿಕ್ಷೆಗಾಗಿ ನಿಮ್ಮ ಬಳಿ ಬಂದಿದ್ದರು. ನೀವು ಅವರಿಗೆ ಆಯುಧವನ್ನು ನೀಡದೆ ಅವರಿಗೆ ಕೊಡಬಾರದ ಕಷ್ಟವನ್ನೆಲ್ಲ ಕೊಟ್ಟಿ ಅವಮಾನವನ್ನು ಮಾಡಿರುವ ಕಾರಣ ನಿಮಗೆ ಈ ರೀತಿ ಪರಿಸ್ಥಿತಿ ಬಂದಿರುವುದು. ನೀವು ಅವರನ್ನು ಹುಡುಕಿ ಅವರಿಗೆ ದಾನವನ್ನು ಮಾಡಿದರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುವುದು. ಹಾಗೆ ಆಗಲಿ ಅಮ್ಮ. ಎಲ್ಲಿರುವ ಅಮ್ಮ? ಆ ಮಹಾತ್ಮರು ಆ ಕುಂದೂರು ಬೆಟ್ಟದ ಬಳಿ ಇರುವರು. ನೀವು ಅಲ್ಲಿಗೆ ಹೋದರೆ ಆ ಜಂಗಮರು ನಿಮಗೆ ಸಿಗುತ್ತಾರೆ. ಹಾಗೆ ಆಗಲಿ, ನಾವಿನ್ನು ಹೋಗಿ ಬರುತ್ತೇವೆ. ಮಹಾಸ್ವಾಮಿ, ನಮ್ಮ ಅಪರಾಧಗಳನ್ನು ಮನ್ನಿಸಿ ಏನು ದಣಿಗಳೇ, ಈಗ ಬಂದು ನಮಸ್ಕರಿಸುತ್ತಿರುವಿರೋ? ನಿಮ್ಮ ಅಹಂಕಾರವು ಹಾಳಾಯಿತೆ. ಅವಿವೇಕಿಗಳೇ, ನಿಮ್ಮನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಹೊರಡಿ. ಗುರುದೇವ, ನಾವು ಅರಿಯದ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ನೀವು ನಮಗೆ ಕೊಟ್ಟ ಕಷ್ಟಗಳನ್ನು ನೆನೆಸಿಕೊಂಡರೆ ಕೋಪ ಬರುವುದಲ್ಲದೆ ಶಾಂತಿಯ ನೆಲೆ ತೋರದು. ಹೋಗಲಿ, ನಮ್ಮ ಗುರುಗಳ ಆಶೀರ್ವಾದದಿಂದ ಮನ್ನಿಸಿದ್ದೇನೆ. ನಾವು ಭಿಕ್ಷೆ ರೂಪದಲ್ಲಿ ಕೇಳಿದ 9 ಆಯುಧಾನಗಳನ್ನು ಬೇಗನೆ ಸಿದ್ಧಪಡಿಸಿಕೊಂಡು ನಡೆಯಿರಿ. ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯೋಣ. ಹಾಗೆ ಆಗಲಿ. ನೀವು ಹೇಳಿದ ನಗಾರಿ, ಕೊಂಬು ಎಲ್ಲ ವಸ್ತ್ರಗಳನ್ನು ಮಾಡಿಕೊಂಡು ಹೋಗುವ ಬರಲು ನಮಗೆ ಆಶೀರ್ವದಿಸಿ ದೇವ. ನಿಮಗೆ ಶುಭವಾಗಲಿ. ಹಾಗೆ ಆಗಲಿ, ಹೋಗಿ. ನಿನಗೆ ಶುಭವಾಗಲಿ. ಮೇಲೆ ಕೇಳು. ಎಲ್ಲಿ ನಾವು ಅಪ್ಪಣೆ ಮಾಡಿದ ನಗಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆಯಾ? ಗುರುದೇವ, ನೀವು ನಮಗೆ ತಿಳಿಸಿದ ನಗಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆನು ಪ್ರಭು. ಹಾಗಾದರೆ ನಾಳೆಯೇ ಶುಭ ಸೋಮವಾರ ನಾವು ಗುರುತಿಸಿ ಬಂದಿರುವ ಸ್ಥಳದಲ್ಲಿ ಈ ಪಾಂಚಾಳರ ಪಾತಾಳ ಬಾವಿಯನ್ನು ತೆಗೆಯಬೇಕು. ನಾಳೆ ಪೂಜೆ ಮಾಡಿ ಈ ಪಾಂಚಾಳರ ಕೈಯಲ್ಲಿ ಪಾತಾಳ ಬಾವಿಯನ್ನು ತೆಗೆಸಿಕೊಂಡು ಬಾ. ನಿನಗೆ ಶುಭವಾಗಲಿ.
ಗುರುದೇವರಿಗೆ ನಮಸ್ಕರಿಸುವೆನು. ಕಂದ ಸಿದ್ದಯ್ಯ, ಸಮಾಚಾರವೇನು? ಗುರುದೇವ, ತಾವು ತಿಳಿಸಿದ ಪಾತಾಳ ಬಾವಿಯು ಸಿದ್ಧವಾಗಿರುವುದು. ಸಿದ್ದಪ್ಪಯ್ಯ, ನಮಗಾಗಿ ಈ ಪಾಂಚಾಳರು ಪಾತಾಳ ಬಾವಿಯನ್ನು ತೆಗೆದು ಬಹಳ ಕಷ್ಟಪಟ್ಟಿರುತ್ತಾರೆ. ಇವರಿಗೊಂದು ಪಂಥಿ ಸೇವೆಯನ್ನು ನೆರವೇರಿಸು. ನೀನೀಗಲೇ ಯಳಂದೂರು ಲಿಂಗೇಗೌಡರ ಮನೆಗೆ ಹೋಗಿ 12 ಕಂಡುಗ ಹಕ್ಕಿ, ತೊಗರಿ ಬೇಳೆ ಮುಂತಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ತಂದು ಪಂಥಿ ಸೇವೆಯನ್ನು ನೆರವೇರಿಸಿ ಬಿಡು. ನಿನಗೆ ಶುಭವಾಗಲಿ. ಹಾಗೇ ಆಗಲಿ ಗುರುದೇವ. ಪಾಂಚಾಳರೇ, ಕುಳಿತುಕೊಳ್ಳಿ. ಗುರುದೇವ ಆಗಬಹುದು. ಸಣ್ಣಕ್ಕಿ, ಅನ್ನ, ಸರಳೆಂಬ ತುಪ್ಪ, ರುಚಿ ರುಚಿಯಾದ ಊಟವನ್ನು ಮಾಡುತ್ತಿದ್ದ. ಇಂಥ ಊಟವನ್ನು ಮಾಡಲು ನನ್ನಿಂದಲೂ ಸಾಧ್ಯವಲ್ಲ. ಸಣ್ಣಕ್ಕಿ ತುಪ್ಪ ಭೋಜನವನ್ನು ಸವಿಸುತ್ತ ನಮಗೆ ಇಂಥ ಭೋಜನವೇ ನಮಗೆ ಬೇಡವಪ್ಪ, ನಮಗೂ ಬೇಡಪ್ಪ. ಕಂದ ಸಿದ್ದಪ್ಪಯ್ಯ, ಗುರುದೇವ, ಎಲ್ಲಿ ಪಂಕ್ತಿಯಲ್ಲಿ ಬಡಿಸಿದ ಪ್ರಸಾದವನ್ನು ಆ ಪಾಂಚಾಳರು ಬಿಟ್ಟು ಹೊರಟೇ ಹೋಗಿರುವರಲ್ಲ? ಹೌದು ಪ್ರಭು, ಅವರ್ಯಾರು ಇಲ್ಲಿ ಕಾಣುತ್ತಲೇ ಇಲ್ಲವಲ್ಲ. ಸಿದ್ದಪ್ಪಯ್ಯ, ಪಂಕ್ತಿಯಲ್ಲಿ ಬಿಟ್ಟು ಪ್ರಸಾದವನ್ನು ಬಿಟ್ಟು ಹೋದ ತಪ್ಪಿಗಾಗಿ ಅವರಿಗೆ ಶಾಪವನ್ನು ಕೊಡುವೆನು. ಅವರು ಎಷ್ಟೇ ಸಂಪಾದಿಸಿದರೂ ಸಂಜೆಗೆ ಲಯವಾಗಿ ಹೋಗಲಿ. ಒಂದೂರಿಗೆ ಒಕ್ಕಲಂತೆ ಬಹು ಕಷ್ಟದಿಂದ ಜೀವನವನ್ನು ನಡೆಸಲಿ. ಇನ್ನಲ್ಲ ನಾಳೆ ಬಹಳ ಕಷ್ಟಪಟ್ಟು ನಮಗಾಗಿ ನಮ್ಮಲ್ಲಿಗೆ ಬಂದು ಶರಣಾಗತರಾಗಲಿ. ಇದೇ ನನ್ನ ಶಾಪ, ಇದೇ ನನ್ನ ಶಾಪ, ಇದೇ ನನ್ನ ಶಾಪ. ಈ ಮೂಢಾತ್ಮರಾದ ಪಾಂಚಾಳರು ಪಂಕ್ತಿಯಲ್ಲಿ ಬಡಿಸಿದ ಪ್ರಸಾದವನ್ನು ಬಿಟ್ಟು ಹೋದ ತಪ್ಪಿಗಾಗಿ ಅನ್ಯಾಯವಾಗಿ ನಮ್ಮ ಕುಲಜರೆಲ್ಲರೂ ಶಾಪಗ್ರಸ್ತರಾದರಲ್ಲ. ಇರಲಿ, ಈ ದಿನ ರಾತ್ರಿ ಅವರ ಕನಸಿಗೆ ಹೋಗಿ ನಮ್ಮಲ್ಲಿಗೆ ಬಂದು ಕ್ಷಮೆ ಬೇಡುವಂತೆ ಹೇಳಿ ಅವರ ಶಾಪ ವಿಮೋಚನೆಗೆ ದಾರಿಯನ್ನು ಮಾಡಿಕೊಡುವೆನು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಮುತ್ತೋಜಿ, ನಿನ್ನೆ ಒಂದು ಆಶ್ಚರ್ಯವಾದ ಕನಸನ್ನು ಕಂಡೇವಲ್ಲ. ಅದೆಂತ ಕನಸು ಬೆಟ್ಟೋಜಿ? ಎಲ್ಲ ಪಾಂಚಾಳರೇ, ನಾವು ಪಂಕ್ತಿಯಲ್ಲಿ ಬಂದ ಪ್ರಸಾದವನ್ನು ಬಿಟ್ಟು ಹೋದ ತಪ್ಪಿಗಾಗಿ ನಾವು ಈಗ ಅವರನ್ನು ಹುಡುಕಿಕೊಂಡು ಅವರ ಹತ್ರ ಕ್ಷಮೆಯನ್ನೋ ಕೇಳೋಣ. ಗುರುದೇವ, ನಾವು ಅರಿಯದ ಮಾಡಿದ ಹೇಳೋ ಪಾಂಚಾಳರೇ, ನಾವು ಪಂಕ್ತಿಯಲ್ಲಿ ಬಡಿಸಿದ ಪ್ರಸಾದವನ್ನು ಬಿಟ್ಟು ಹೋಗಿ ಬಹಳ ಕಷ್ಟಪಟ್ಟು ಈಗ ಪುನಃ ನಮ್ಮಲ್ಲಿಗೆ ಬಂದಿರುವಿರಾ? ಇನ್ನಾದರೂ ಮುಂದೆ ನಿಮ್ಮ ಗಂಡು ಮಕ್ಕಳಿಗೆ ನಮ್ಮ ಹೆಸರನ್ನು ಮಂಠೇದ ಲಿಂಗಯ್ಯ, ರಾಜಪ್ಪಾಜಿ, ಸಿದ್ದಪ್ಪಾಜಿ ಎಂದು ನಾಮಕರಣವನ್ನು ಮಾಡಿಕೊಂಡು ನಿಮ್ಮ ಹೆಣ್ಣು ಮಕ್ಕಳಿಗೆ ದೊಡ್ಡಮ್ಮ ತಾಯಿ, ಚೆನ್ನಾಜಮ್ಮ ಎಂದಲೂ ನಾಮಕರಣವನ್ನು ಮಾಡಿಕೊಂಡು ನಮ್ಮ ಬಿರುದುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಪೂಜಿಸಿಕೊಂಡು ವರ್ಷಕ್ಕೊಂದು ಬಾರಿ ನಮ್ಮಗಳ ಜಾತ್ರೆಯನ್ನು ಬಹು ಸಂಭ್ರಮದಿಂದ ನಡೆಸಿಕೊಂಡು ಬರುತ್ತಿದ್ದರೆ ನಿಮಗೆ ನಾವು ಕೊಟ್ಟಂತ ಶಾಪವು ದಿನಕ್ರಮೇಣ ಕಳೆದು ಹೋಗುವುದು. ಇದೇ ನನ್ನ ಆಶೀರ್ವಾದ, ಇದೇ ನನ್ನ ಆಶೀರ್ವಾದ, ಇದೇ ನನ್ನ ಆಶೀರ್ವಾದ. ಗುರುದೇವ, ನಿಮ್ಮ ಶಿರಸಾವಹಿಸಿ ನಡೆಸಿಕೊಂಡು ನಿಮಗೆ ಶುಭವಾಗಲಿ. ಮೇಲೆ ಕೇಳಿ. ಅಪರಾಧಗಳ ಮನ್ನಿಸಿ ಕಾಯೋ ಗುರುದೇವ,
ಕಂದ ಸಿದ್ದಪ್ಪಯ್ಯ, ಗುರುದೇವ. ನಾವುಗಳೆಲ್ಲರೂ ಸೇರಿ ಈ ಪಾಂಚಾಲಿಗೆ ಒಂದು ಪಂಕ್ತಿ ಸೇವೆಯನ್ನು ನೆರವೇರಿಸೋಣ. ಹಾಗೆ ಅಲ್ಲಿ ಆಗಲಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಹಾಗೆ ಆಗಲಿ ಗುರುದೇವ. ಈಗ ನಿಧಾನ ತಿನ್ನಿ ಒಂದು 5 ನಿಮಿಷ ಆಯ್ತದೆ. ಮೇಸ್ತ್ರಿ ಸಾಕು. ಕಂದ ಸಿದ್ದಪ್ಪಯ್ಯ, ಗುರುದೇವ. ಇನ್ನು ಕಾಲವು ಸಮೀಪಿಸಿತು. ಹಾಗೆ ರಾಜಪ್ಪಾಜಿಯವರಿಗೂ ದೊಡ್ಡಮ್ಮ ತಾಯಿಯವರಿಗೂ ವಿವಾಹವನ್ನು ನೆರವೇರಿಸೋಣ. ಹಾಗೆ ಆಗಲಿ ಗುರುದೇವ. ಕಂದ ರಾಜಪ್ಪಯ್ಯ, ಗುರುದೇವ. ಈ ಕಡೆ ಬರುವನಾಗು. ಮಗಳೇ ದೊಡ್ಡಮ್ಮ ತಾಯಿ, ಈ ಪುಷ್ಪ ಮಾಲಿಕೆಯನ್ನು ರಾಜಪ್ಪಾಜಿಯವರ ಕೊರಳಿಗೆ ಹಾಕುವಳಾಗು. ಕಂದ ರಾಜಪ್ಪಯ್ಯ, ಈ ಪುಷ್ಪ ಮಾಲಿಕೆಯನ್ನು ದೊಡ್ಡಮ್ಮ ತಾಯಿಗೆ ಹಾಕುವರಾಗು. ಆರವ ಹಾಕುವೆನ, ಆರವ ಹಾಕುವೆನ, ಕಾಂತೆಯ ಕೊರಳಿಗೆ ಆರವ ಹಾಕುವೆನ, ಮಲ್ಲಿಗೆ ಆರವ ಸಂತೋಷದಿಂದಲೇ, ಮಲ್ಲಿಗೆ ಆರವ ಸಂತೋಷದಿಂದಲೇ, ಕಾಂತೆಯ ಕೊರಳಿಗೆ ಮಾಲೆಯ ಹಾಕುವೆ, ಕಾಂತೆಯ ಕೊರಳಿಗೆ ಮಾಲೆಯ ಹಾಕುವೆ, ಮಾಲೆಯ ಹಾಕುವೆನ, ಕಾಂತೆಯ ಕೊರಳಿಗೆ ಮಾಲೆಯ ಹಾಕುವೆನ. ಮಲ್ಲಿಗೆ ಹಾರವ ಉಲ್ಲಾಸದಿಂದಲೇ, ಮಲ್ಲಿಗೆ ಹಾರವ ಉಲ್ಲಾಸದಿಂದಲೇ, ಕಾಂತನ ಕೊರಳಿಗೆ ಹಾಕುವೆ ಹಾರವ, ಕಾಂತನ ಕೊರಳಿಗೆ ಹಾಕುವೆ ಹಾರವ, ಹಾರವ ಹಾಕುವೆನ, ಕಾಂತನ ಕೊರಳಿಗೆ ಹಾರವ ಹಾಕುವೆನ. ಸೋ ಬನ್ನಿರೆ ಶೋಭನ ಬನ್ನಿರೆ, ಸೋ ಬನ್ನಿರೆ ಶೋಭನ ಬನ್ನಿರೆ, ಶೋಭನ ವೇಳೆರೆ ಸಬಗೆ ಮುತ್ತೈದೆ ರಾಗ ಪಾಡೋ ಬನ್ನಿ ರಮಣೀರ, ಸೋ ಬನ್ನಿರೆ ಶೋಭನ ಬನ್ನಿರೆ, ಶೋಭನ ವೇಳೆರೆ ಸಬಗೆ ಮುತ್ತೈದೆ ರಾಗ ಪಾಡೋ ಬನ್ನಿ ರಮಣೀರ, ಸೋ ಎನ್ನಿರೆ ಶೋಭನ ಎನ್ನಿರೆ, ಸರಸಾತಿ ಸಣ್ಣೊಳೆ ನಗುಮೋ ಕಾಕಾರ ಚಲುವೆ, ಸರಸಾತಿ ಸಣ್ಣೊಳೆ ನಗುಮೋ ಕಾಕಾರ ಚಲುವೆ, ಸೊಗಸಾಗಿ ಮದುವೆ ನಡೆದಾಯ್ತು, ಸೋ ಎನ್ನಿರೆ ಶೋಭನ ಬನ್ನಿರೆ, ದೊಡ್ಡಮ್ಮ ತಾಯಿಗೂ ರಾಜಪ್ಪಾಜಿ ಸೊಗಸಾಗಿ ಮದುವೆ ನಡೆದಾಯ್ತು, ಸೋ ಬನ್ನಿರೆ ಶೋಭನ ಬನ್ನಿರೆ, ಸೋ ಬನ್ನಿರೆ ಶೋಭನ ಬನ್ನಿರೆ, ಹೆಣ್ಣು ನಿಮ್ದಾಯ್ತು ಗಂಡು ನಮ್ದಾಯ್ತು, ಸಣ್ಣಕ್ಕಿ ಬಾನ ಸಬೆನಾಯ್ತು, ಸೋ ಬನ್ನಿರೆ ಶೋಭನ ಬನ್ನಿರೆ, ಸೋ ಬನ್ನಿರೆ ಶೋಭನ ಬನ್ನಿರೆ, ಸೋ ಬನ್ನಿರೆ ಶೋಭನ ಬನ್ನಿರೆ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನೇತನ ಗಂಟೆ ಗಟ್ಟಿ ಹತ್ತು. ಬಿಡೆ ಮಕ್ಕಳೇ, ಇನ್ನು ಕಾಲವು ಸಮೀಪಿಸಿತು. ನೀವು ಕಪ್ಪಡಿ ಕೈಲಾಸವನ್ನು ಕುರಿತು ಕಪ್ಪಡಿ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಮಗೆ ಶುಭವಾಗಲಿ. ಹಾಗೆ ಆಗಲಿ ಗುರುದೇವ. ರಾಜಪ್ಪಾಜಿಯವರೇ,
ಹಾಗೆ ಚೆನ್ನಾವತಿ ನಿಮ್ಮನ್ನು ಸಂಗಡ ಕರೆದುಕೊಂಡು ಹೋಗಿ. ಆಗಬಹುದು ಮಗಳೇ ಚೆನ್ನಾಜಮ್ಮ, ನೀವು ಅಣ್ಣನನ್ನು ಅನುಸರಿಸಿಕೊಂಡು ಹೋಗಿ ಕಪ್ಪಡಿ ಕೈಲಾಸದಲ್ಲಿ ನೆಲೆ ಹಾಕಿರಿ. ನಿಮಗೆ ಸುಖವಾಗಲಿ. ಹೇಳಿ ಹೇಳಿ ಹೌದು ಕಂದ ಸಿದ್ದಪ್ಪಯ್ಯ, ಗುರುದೇವ, ನೀನು ಭೀಮೇಶ್ವರಿ ಘಟ್ಟವನ್ನು ಕುರಿತು ಚಿಕ್ಕಲ್ಲೂರಿನಲ್ಲಿ ನೆಲೆಯಾಗು. ಆ ಸ್ಥಳವು ಇನ್ನು ಮುಂದೆ ಜಗತ್ ಪ್ರಸಿದ್ಧಿಯಾಗಿ ಮೆರೆಯಲಿ. ನಿನಗೆ ಶುಭವಾಗಲಿ. ಹಾಗೆ ಆಗಲಿ ಗುರುದೇವ. ಇನ್ನು ಕಾಲವು ಸಮೀಪಿಸಿತು. ಗುರುದೇವ, ಮಗಳೇ ದೊಡ್ಡಮ್ಮ ತಾಯಿ, ನಾನು ಬಹಿಷ್ಠೆಯಾಗಿರೋ ಕಾರಣವಾಗಿ ತಮ್ಮಲ್ಲಿಯೇ ನೆಲೆಸಬೇಕೆಂದು ಬಂದಿರುವೆನೋ ಗುರುದೇವ. ಮಗಳೇ ಮಗಳೇ ದೊಡ್ಡಮ್ಮ ತಾಯಿ, ಗುರುದೇವ, ನೀನು ಯಾವ ಸ್ಥಳದಲ್ಲಿ ಬಹಿಷ್ಕರಣಿ ಅದೆಯೋ ಆ ಸ್ಥಳದಲ್ಲಿಯೇ ನೆಲೆಸು. ಆ ಸ್ಥಳವು ಇನ್ನು ಮುಂದೆ ಮುಟ್ಟನಹಳ್ಳಿ ತೋಪು ಎಂದು ಪ್ರಸಿದ್ಧವಾಗಲಿ. ನಿನಗೆ ಶುಭವಾಗಲಿ. ಮೊದಲನೇ ಪೂಜೆ ನಿನಗಾಗಲಿ. ಅಲ್ಲಿಗೆ ಬಂದ ಭಕ್ತಾದಿಗಳಿಂದ ಮೊದಲನೇ ಪೂಜೆ ನಿನಗಾಗಲಿ, ಎರಡನೇ ಪೂಜೆ ನನಗಾಗಲಿ. ನಿನಗೆ ಶುಭವಾಗಲಿ. ಹೋಗಿ ಬಾ ಮಗಳೇ. ಹಾಗೆ ಆಗಲಿ ಗುರುದೇವ. ಕಂದ ಸಿದ್ದಪ್ಪಯ್ಯ, ಗುರುದೇವ. ಇನ್ನು ಕಾಲವು ಸಮೀಪಿಸಿತು. ನಾನು ಬಪ್ಪೇಗೌಡನಪುರದಲ್ಲಿ ಜಲಬಾವಿಯಲ್ಲಿ ಯೋಗ ಸಮಾಧಿಯಲ್ಲಿ ಐಕ್ಯವಾಗುವೆನು. ಜೈ ಧರ್ಮಗುರು. ಮರ್ಯಾದೆ ಗುರುದೇವ. ಮರ್ಯಾದೆಯ ಗುರುವೇ, ಮರ್ಯಾದೆಯ ಮರ್ಯಾದೆಯ ಗುರುವೇ, ಮರ್ಯಾದೆಯ ನಾಳೆ ಬರುವ ಕಲಿಯ ಸಾರಿ, ನಾಳೆ ಬರುವ ಕಲಿಯ ಸಾರಿ, ಪಾತಾಳ ಲೋಕದಲ್ಲಿ ಮರ್ಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಡ್ಯದ ಸ್ವಾಮಿಯಾಗಿ ಮರ್ಯಾದೆಯ ಮರ್ಯಾದೆಯ ಗುರುವೇ, ಮರ್ಯಾದೆಯ ದರೆಗೆಲ್ಲ ದೊಡ್ಡವರಾಗಿ ಬಂದೆಯ, ಸರಿದಾರಿ ತೋರಿ ಎಂದು ಮರ್ಯಾದೆಯ ಹರಿವೆಂಬ ಬೆಳಕು ನೀಡಿ ಗುರುವಾದೆಯ, ನಂಬಿದ ಭಕ್ತರ ಮನೆಗೆ ದೇವರಾದೆಯ, ನಿಜವಿರದ ನರಲೋಕವನು ನೀ ತೊರೆದೆಯ, ಕಲಿ ಕಾಣಬಾರದೆಂದು ಮರ್ಯಾದೆಯ ಮರ್ಯಾದೆಯ ಗುರುವೇ, ಮರ್ಯಾದೆಯ ಒಡೆ ಕಲ್ಲು ಬಸವಣ್ಣನಾಗಿ ನೀ ಬಂದೆಯ, ನಂಬಿದ ಭಕ್ತರ ಮನೆಗೆ ದೇವರಾದೆಯ, ದರೆಗೆಲ್ಲ ದೊಡ್ಡವರಾಗಿ ಮರ್ಯಾದೆಯ, ಮನೆ ಮನೆಗೂ ಮಂಟೇದ ಲಿಂಗಯ್ಯ ನೀನಾದೆಯ, ನಿಜವಿರದ ನರಲೋಕವನು
ಮೈಸೂರು ಅರಮನೆಯನ್ನು ಒಕ್ಕಲು ಮಾಡಿಕೊಂಡು ಕಾಟನಾಡು ತೋಪಿನಿಂದ ಈ ಕಪ್ಪಡಿ ಕ್ಷೇತ್ರವನ್ನು ತಲುಪಿದಂತಾಯಿತು. ಈ ಪುಣ್ಯ ಕ್ಷಣವು ನಮಗೆ ಯೋಗವಾಗಿರುವುದು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ನಾವುಗಳು ರಾಜ ಬೊಪ್ಪೇಗೌಡನಪುರದಿಂದ ಹೊರಟು ಭೀಮೇಶ್ವರಿ ಕ್ಷೇತ್ರವನ್ನು ಬಂದು ತಲುಪಿದ್ದಾಯಿತು. ಸುಂಕದಗಟ್ಟೆ ಮಾರಮ್ಮನನ್ನು ಶಿಲೆ ಮಾಡಿದ್ದಾಯಿತು. ಚಿಕ್ಕಯ್ಯನೆಂಬ ನಾಮಾಂಕಿತವನ್ನು ಪಡೆದಿದ್ದಾಯಿತು. ನನಗೆ ಈ ಸ್ಥಳವು ಆನಂದದಾಯಕವಾಗಿದೆ. ನೋರಂದೇನವರೇ, ಈ ಜಾಗವು ನನಗೆ ಸೇರಬೇಕು. ಹಾಗಾದರೆ ನಾನೊಂದು ಪಾವಡವನ್ನು ಹುಟ್ಟುವೆನು. 12 ಆಳು ಪ್ರಮಾಣದ ನೆಲಗುಳಿಯನ್ನು ತೋಡಬೇಕು. ಅದರ ಮೇಲೆ ಕೀರೆ ಬೀಜ ಕಲ್ಲನ್ನು ಮುಚ್ಚುವುದು, ಮೇಲೆ ಕೀರೆ ಬೀಜವನ್ನು ಬಿತ್ತುವುದು. 12ನೇ ದಿನ ಯಾರೋ ಗುಟುರೆ ಒಡೆದು ಮೇಲೆದ್ದು ಬರುವರು, ಅಂತವರಿಗೆ ಈ ಜಾಗವು ಪಟ್ಟವಾಗುವುದು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ. ನೂರೊಂದೇನವರು ಸಮಾಧಿಯಲ್ಲಿ ಐಕ್ಯರಾದರು. ನಾನಿನ್ನು ಕಾಲವು ಸಮೀಪಿಸಿತು. ನಾನಿನ್ನು ಜಲಭಾವಿಯೊಳಗೆ ತೆರಳಿ ಯೋಗ ಸಮಾಧಿಯಲ್ಲಿ ಐಕ್ಯನಾಗುವೆನು. ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ, ಜೈ ಧರ್ಮಗುರು ಪರಂಜ್ಯೋತಿ ಸ್ವರೂಪ.
ಧರ್ಮಗುರು ಮಂಡಿ ಲಿಂಗಯ್ಯನವರು ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಗಿಡಗಣ್ಣ ರಾಜರಾಯರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಗೋಪಿನ ದೊಡ್ಡಪ್ಪಾಯಿಯವರು ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಸಿದ್ದಪ್ಪಾಜಿಯವರು ಪಾದಕ್ಕೊಂದು ಸಾರ್ತೀವಿ ಗೇನಿ ಶ್ರೀ 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 ಗಣನೀಲಿ ಸಿದ್ದಪ್ಪಾಜಿಯವರು ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಗೋಧಿ ಮುಚ್ಚಿದ ಕೆಳನು ಪಾಯಿ ಮುಚ್ಚರು ಗೇನ್ನಿ ಚನ್ನಾಜಮ್ಮನವರು ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಮೂಡಲ ಮುತ್ತ ರಾಯನ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ ಶಿವ ಶರಣಾರ್ಥಿ.